ಸರ್ ನಮಸ್ತೆ ಸರ್. ನಾನು ಇವತ್ತು ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿನ ತೋರಿಸೋದಕ್ಕೆ ಬಂದಿದ್ದೀನಿ. ಇದು ನಮ್ಮ ಚಿತ್ರದುರ್ಗ ಸರ್. ಚಿತ್ರದುರ್ಗದಿಂದ ನಾವು ಹೊಳಲ್ಕೆರೆ ಬರ್ತೀವಿ. ಹೊಳಲ್ಕೆರೆ ಟು ಹೊಸದುರ್ಗ ಹೋಗೋಂಥ ರಸ್ತೆಯಲ್ಲಿ ಈ ಒಂದು ಪ್ರಾಪರ್ಟಿ ಬರುತ್ತೆ. ನಿಮಗೆ ತುಂಬ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಂದುಬಿಟ್ಟು ತಾರ್ ರೋಡ್ಗೆ ಅಪ್ರೋಚ್ ಆಗಿದೆ. ಪ್ಲಸ್ ನಿಮಗೆ ಕಂಪ್ಲೀಟಾಗಿ ಕೆಂಪು ಭೂಮಿ, ಸುತ್ತಲೂ ನೀರಾವರಿ ಸರ್. ನೋಡಿ, ಇದೆಲ್ಲ ಕಂಪ್ಲೀಟಾಗಿ ತೋಟ ಇದೆ ನಿಮಗೆ. ಇದೆಲ್ಲೂ ಕಂಪ್ಲೀಟಾಗಿ ಇಲ್ಲೆಲ್ಲ ತೋಟಗಳೇ ನೀಟಾಗಿ ಎಲ್ಲ ಕಡೆಯೂ ತೋಟಗಳಿದ್ದಾವೆ. ಇಲ್ಲಿ ತೋಟ ಇಲ್ಲ ಅನ್ನೋ ಥರ ಇಲ್ಲ. ಕಂಪ್ಲೀಟಾಗಿ ಸುತ್ತಲೂ ನೀರಾವರಿ, ಒಳ್ಳೆ ಬಾಳೆ, ಅಡಿಕೆ, ತೆಂಗು. ಇಲ್ಲಿ ನೀರಿಗೆ ಸಮಸ್ಯೆ ಅನ್ನೋದೇ ಗೊತ್ತಿಲ್ಲ ಜನಕ್ಕೆ. ಒಳ್ಳೆ ನೀರಾವರಿ ನೋಡ್ತಿದ್ದೀರಲ್ಲ, ಎಲ್ಲ ಕಡೆಯೂ ನಿಮಗೆ ನೀರಾವರಿ ಸಮಾಧಾನಪೂರ್ವಕವಾಗಿ ನೀಟ್ ಆ್ಯಂಡ್ ಕ್ಲೀನಾಗಿದೆ. ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ ತೋಟ. ಭಾಳ ಉತ್ಕೃಷ್ಟವಾದಂಥ ಮಣ್ಣು ಇಲ್ಲಿ ಈ ನಮ್ಮ ಬಲಭಾಗಕ್ಕೆ ಇಲ್ಲಿ 1 ಎಕರೆ ಬರುತ್ತೆ. ಪ್ಲಸ್ ಇದರಲ್ಲಿ ನಮಗೆ 2 ಬೋರ್ ಇದೆ. ಒಳ್ಳೆ ನೀರಿನ ವ್ಯವಸ್ಥೆ, ತಂತಿ ಬೇಲಿ ಆಗಿದೆ. ಇದು ಕೆಂಪು ಭೂಮಿ ವಿಷಯಕ್ಕೆ ಬಂದರೆ ಕೆಂಪು ಭೂಮಿ. ಇದರಲ್ಲಿ 1-2 ಎಕರೆ ಶೇಂಗಾ ಹಾಕಿದ್ದಾರೆ. ಜಸ್ಟ್ ಆಫ್ ಆಲ್ ಮಣ್ಣಿನ ವಿಷಯಕ್ಕೆ ಬರೋಣ. ಮೊದಲನೇದಾಗಿ ಮಣ್ಣು ಯಾವ ಥರ ಇದೆ ತೋರಿಸ್ತೀನಿ ನೋಡಿ ಸರ್. ಕೆಂಪು ಭೂಮಿ, ಒಳ್ಳೆ ಮಣ್ಣು. ಇಲ್ಲಿ ಈ ಕ್ಷೇತ್ರದಲ್ಲಿ ನೋಡಿ, ಇದು ಸಾಯಿಲ್ ಈ ಥರ ಇರಬೇಕು ಮಣ್ಣು. ಶೇಂಗಾ ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಕ್ವಾಲಿಟಿ ಶೇಂಗಾ ಹಾಕಿದ್ದಾರೆ. ಪ್ಲಸ್ಸು ಇದರಲ್ಲಿ ನಿಮಗೆ ತಾರ್ ರೋಡ್ ಅಪ್ರೋಚೇ ನೋಡಿ, ಅಲ್ಲೇನು ಮಾಡಿದ್ರು ಗೊತ್ತಾ, ಒಳ್ಳೆ ನೀರಿನ ತೊಟ್ಟಿ ಮಾಡಿದ್ದಾರೆ. ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ. ರೋಡ್ ಫೇಸು ನಮಗೆ ಕಡಿಮೆ ಅಂದರೆ ಒಂದು 400 ಅಡಿ ಬರುತ್ತೆ ರೋಡ್ ಫೇಸು. ಕಂಪ್ಲೀಟಾಗಿ ನೋಡಿ, ಆ ಮೂಲೆಯಿಂದ ಅಲ್ಲಿಂದ ಹಿಡಿದು ಇದು ಕಂಪ್ಲೀಟಾಗಿ ಇದೆಲ್ಲ ಕಂಪ್ಲೀಟಾಗಿ ಬರುತ್ತೆ ನಿಮಗೆ, ಕೊನೆಯವರೆಗೂ ಬರುತ್ತೆ. ಶೇಂಗಾ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ಶೇಂಗಾ. ಈ ಕಡೆ ನಿಮಗೆ ಅಡಿಕೆ ತೋರಿಸ್ತೀನಿ. ಅಡಿಕೆ ಇನ್ನು ಕೇವಲ 1.5 ವರ್ಷದಲ್ಲಿ ನಿಮಗೆಲ್ಲ ಬೆಳೆಗೆ ಬರುತ್ತೆ. ಒಳ್ಳೆ ಫಲ. ಕೆಂಪು ಭೂಮಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಾಯಿಲ್ ಯಾವುದೇ ಕಾರಣಕ್ಕೂ ನಿಮಗೆ ದೋಖ ಇಲ್ಲ. ಅನುಕೂಲಕರವಾದಂಥ ವಾತಾವರಣ ಮತ್ತು ನೀರು. ಇಲ್ಲಿ ನೀರು ನಿಮಗೆ ಕಡಿಮೆ ಅನ್ನೋದು ಆಗೋದೇ ಇಲ್ಲ. ನೀರು ಸಬ್ಸೆಂಟ್ ಬೋರು. ಮತ್ತು ನಿಮಗೆ ಇಲ್ಲಿ ಒಂದು ಲೇಬರ್ ಶೆಡ್ ಸಮೇತ ಮಾಡಿದ್ದಾರೆ ನೋಡಿ. ಲೇಬರ್ ಶೆಡ್ ಸಮೇತ ಮಾಡಿದ್ದಾರೆ. ಒಂದು ಮಣ್ಣು ತುಂಬ ಚೆನ್ನಾಗಿದೆ. ಅಡಿಕೆ ಗಿಡ ಯಾವ ಥರ ಇದೆ ಅಂತ ತೋರಿಸ್ಬಿಟ್ಟು ಮತ್ತೆ ನಿಮಗೆ ತೊಟ್ಟಿ, ಒಂದು ನೀರು ಸ್ಟೋರೇಜ್ ಒಂದು ತೊಟ್ಟಿ ಮಾಡಿದ್ದಾರೆ. ಅದನ್ನು ಸಹ ತೋರಿಸ್ತೀನಿ. ಇದು ಟೋಟಲ್ ಫ್ಲಾಟ್ ಬಂದುಬಿಟ್ಟು ಎಷ್ಟು ಎಕರೆ ಅಂತ ನಾನು ನಿಮಗೆ ಹೇಳಿಲ್ಲ. ಟೋಟಲ್ 8 ಎಕರೆ ಬರುತ್ತೆ. ಇದು 8 ಎಕರೆ ಫ್ಲ್ಯಾಟು. 8 ಎಕರೆ ಕಂಪ್ಲೀಟಾಗಿ ನಿಮಗೆ ಅಡ್ಬಸ್ ಮಾಡಿಸಿ ಲೀಗಲ್ ಪೇಪರ್ ಸಮೇತ ಕೊಡ್ತೀನಿ. ಈಗ ನೋಡಿ, ಅಡಿಕೆ ಗಿಡದಲ್ಲಿ ಬಂದಿದ್ದೀವಿ ನಾವು. ಅಡಿಕೆ ಗಿಡ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ, ಎಷ್ಟು ಚೆನ್ನಾಗಿದೆ ಅಡಿಕೆ. ಇದು ಸಂಜೆಯ ಸಮಯ. ಇದು ನಾನು ನಿಮಗೆ ವಿಡಿಯೋ ತೋರಿಸ್ತಾ ಇರೋದು. ಎಲ್ಲ ಒಳ್ಳೆ ಉತ್ಕೃಷ್ಟವಾದಂಥ ಮಣ್ಣು, ತುಂಬ ಚೆನ್ನಾಗಿದೆ. ಜಸ್ಟ್ ಫಾರ್ ಮೇಂಟೆನೆನ್ಸ್ ಮಾಡಬೇಕು. ಇದರಲ್ಲಿ ತೆಂಗು ಸಹ ಇದೆ. ತೆಂಗು ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಹಚ್ಚ ಹಸಿರಾದಂಥ ತೆಂಗು. ಟೋಟಲ್ 8 ಎಕರೆ ಫ್ಲ್ಯಾಟು. 8 ಎಕರೆಯಲ್ಲಿ ಇದರಲ್ಲಿ ಮ್ಯಾಕ್ಸಿಮಮ್ ಅಂದರೆ ನಮಗೆ 5.5 ಎಕರೆ ನಮಗೆ ಅಡಿಕೆ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ತೋಟ. 4 ಕಡೆಗೂ ಒಳ್ಳೆ ನೀರು, ಮೇಂಟೆನೆನ್ಸು, ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಡ್ರಿಪ್ ಎಲ್ಲ ಮಾಡಿದ್ದಾರೆ. ಅಡಿಕೆ ಬುಡ ನೋಡಿ ಎಷ್ಟು ಸ್ಟ್ರೆಂತ್ ಇದೆ. ತುಂಬ ಚೆನ್ನಾಗಿದೆ ಫ್ಲ್ಯಾಟ್. ಕೆಂಪು ಭೂಮಿ ಬಗ್ಗೆ ಯಾರು ಮಾತಾಡೋಂಗೇ ಇಲ್ಲ. ಇಲ್ಲೆಲ್ಲ ಸುತ್ತಲೂ ತೋಟಗಳೇ, ಹಚ್ಚ ಹಸಿರು ಭೂಮಿ. ಈ ಥರ ತೋಟಗಳು ಸಿಗೋದು ತುಂಬ ಕಡಿಮೆ. ಇದು ಸೇಲ್ಗಿದೆ ಸರ್. ನಾನು ಇದೆಲ್ಲ ನಿಮ್ಗೆ ಹೇಳ್ತಿರೋದು ನಿಮ್ಮ ಒಂದು ಉಪಯೋಗಕ್ಕೋಸ್ಕರ. 8 ಎಕರೆ ತೋಟ. ಇದು ನಮಗೆ ಹೊಸದುರ್ಗಕ್ಕೆ ಇದು ಬಂದುಬಿಟ್ಟು 25 ಕಿಲೋಮೀಟ್ರ್ ಆಗುತ್ತೆ. ಅದೇ ನಮಗೆ ಹೊಳಲ್ಕೆರೆಗಾದರೆ ಕೇವಲ 20 ಕಿಲೋಮೀಟ್ರ್ ಆಗುತ್ತೆ. ತೋಟ ನೋಡಿ ಎಷ್ಟು ಚೆನ್ನಾಗಿ ಅಂದವಾಗಿ ಬೆಳೆಸಿದ್ದಾರೆ.
ನೋಡಿ ಎಷ್ಟು ಚೆನ್ನಾಗಿ ಸಮೃದ್ಧಿ ಇದೆ. ಇಲ್ಲಿ ನೀರಿಗೆ ಸಮಸ್ಯೆ ಅನ್ನೋದು ಗೊತ್ತಿಲ್ಲ ರೈತರಿಗೆ. ತುಂಬ ಚೆನ್ನಾಗಿದೆ ತೋಟ. ಟೋಟಲ್ 5.5 ಎಕರೆ ತೋಟ ಇದೆ. ಇದು ಒಳ್ಳೆ ಪ್ರೈಸಲ್ಲಿ ಆಗುತ್ತೆ. ಇದು ರೇಟ್ ಬಂದುಬಿಟ್ಟು ಇದು 28 ಲಕ್ಷ ಹೇಳ್ತಾರೆ ರೇಟು. ನೆಗೆಷಬಲ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾಕಂದರೆ ಅನುಕೂಲತೆ ನೋಡಿ ನಾವು ಹಣವನ್ನು ಹಾಕಬೇಕು. 28 ಲಕ್ಷ ನೀವು ಕಣ್ಣು ಮುಚ್ಕೊಂಡು ಹಾಕ್ಬೋದು ಈ ಪ್ರಾಪರ್ಟಿಗೆ. ಹೇಗೆ ಅಡಿಕೆ ಗಿಡ ಎಲ್ಲ ರೆಡಿ ಇದ್ದಾವೆ. ಇನ್ನು 2 ವರ್ಷ ಇದನ್ನು ಮೇಂಟೈನ್ ಮಾಡಿದ್ರೆ ಎಲ್ಲ ಫಲ ಕೊಡುತ್ತೆ. ಬೋರುಗಳಿದೆ. ಬೋರು ಸಹ ತೋರಿಸ್ತೀನಿ ನಿಮಗೆ. ಟೋಟಲ್ 4 ಬೋರ್ ಇದೆ. ಈಗ 2 ಬೋರ್ ಈ ಕಡೆ ಫ್ಲಾಟಲ್ಲಿದೆ, 2 ಬೋರ್ ಆ ಕಡೆ ಫ್ಲಾಟಲ್ಲಿದೆ. ನೋಡಿ ಸರ್, ಇಲ್ಲೊಂದು ಬೋರ್ ಇದೆ ನೋಡಿ, ಕಾಣಿಸ್ತಾ ಇದೆ. ಇದು ಒಳ್ಳೆ ಬೋರು, ಸಬ್ಸೆಂಟ್ ವಾಟರ್ ಇದೆ ಇದರಲ್ಲಿ. ಮತ್ತು ಇನ್ನೊಂದು ಬೋರ್ ಇದೆ, ಇದು ಸಬ್ಸೆಂಟ್ ವಾಟರ್ ಇದೆ. ನೀರಿಗೆ ಸಮಸ್ಯೆ ಅನ್ನೋದು ಇಲ್ಲ. ತೆಂಗು ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ತೆಂಗು ಇದೆ, ಪ್ಲಸ್ ಸಸಿಗಳು ಸಹ ಜೊತೆಗೆ ಇಟ್ಟಿದ್ದಾರೆ. ಒಳ್ಳೆ ನರ್ಸರಿಯಿಂದ ತಂದು. ತೆಂಗು ತುಂಬ ಚೆನ್ನಾಗಿದೆ. ಒಳಗಡೆ ಅಡಿಕೆ ಇದೆ. ಅಡಿಕೆ ಸಸಿಗಳು ಸಹ ತುಂಬ ಕೆಲವು ಹೋಗೋದಷ್ಟ ಜಾಗದಲ್ಲಿ ಈ ಓಕುಗಳೆಲ್ಲ ಆಗಬೇಕಾಗುತ್ತೆ, ಹಂಗಾಗಿ ಇಟ್ಟಿದ್ದಾರೆ. ಚೆನ್ನಾಗಿದೆ. ಜಸ್ಟ್ ಹಾಂ ಈ ಕಡೆ ನಿಮಗೆ ಈ ಮನೆ ಇದೆ, ರೂಮು. ಈ ಲೇಬರ್ಗೋಸ್ಕರ ಎಲ್ಲ ನೀಟಾಗಿ ವಾಸ್ತು ಪ್ರಕಾರವಾಗಿ ಮಾಡಿದ್ದಾರೆ. ಸುತ್ತ ಎಲ್ಲ ಫಿನಿಶಿಂಗ್